ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕ್ಕಿಂಗ್ ಅರೇನಾಗೆ ಸ್ವಾಗತ. ನಾನಿವತ್ತು ಹಾಲಿನ ಗಿಣ್ಣದ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಈ ಗಿಣ್ಣ ಮಾಡೋದು ತುಂಬಾ ಸುಲಭ. ಗಿಣ್ಣ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಗಿಣ್ಣ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 1 ಲೀಟರ್ ಹಾಲು, ಹಸಿ ಹಾಲನ್ನ ತೊಗೊಂಡಿದ್ದೀನಿ. 1 ಕಪ್ ಗಿಣ್ಣದ ಹಾಲು ತೊಗೊಂಡಿದ್ದೀನಿ. 1/4 kg ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 1 ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. 4ರಿಂದ 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೋಬೇಕು. ಒಂದು ಬೌಲ್ಗೆ ಈಗ ಎಲ್ಲದನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಮತ್ತು ಗಿಣ್ಣದ ಹಾಲು, ಬೆಲ್ಲ, ಏಲಕ್ಕಿ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಹಸಿ ಹಾಲನ್ನ 1 ಲೀಟ್ರ್ ತೊಗೊಂಡ್ರೆ, ಗಿಣ್ಣದ ಹಾಲನ್ನ 1/4 ಲೀಟ್ರ್ ತೊಗೊಂಡ್ರೆ ಸಾಕು. ಗಿಣ್ಣ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಕರಗೋ ಅಷ್ಟರಲ್ಲಿ ನಾನು ಒಂದು ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ಗಿಣ್ಣ ಕಾಯಿಸೋಕ್ಕೆ ಅಂತ. ಅದು ಸ್ಟವ್ ಆನ್ ಮಾಡಿ 1 ಲೀಟ್ರಷ್ಟು ನೀರನ್ನ ಹಾಕಿ ಒಂದು ಸ್ಟ್ಯಾಂಡ್ನ ಇಟ್ಟು ಕಾಯೋಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಇದೆಲ್ಲ ಮಿಕ್ಸ್ ಆಗಿದೆ. ನಂತರ ಒಂದು ಬೌಲ್ಗೆ ಎಲ್ಲ ಸೋಸ್ಕೋಬೇಕು. ಸೋಸ್ಕೊಂಡಾದ ನಂತರ ಸ್ವಲ್ಪ ನೀರು ಬಿಸಿಯಾಗಿದೆ. ಇವಾಗ ಈ ಬೌಲ್ನ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿಯಾಗಿದೆ ನೀರು, ಅದಕ್ಕೆ ಇಡ್ತಾ ಇದ್ದೀನಿ. ಇಟ್ಟಾದಮೇಲೆ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ, ಪ್ಲೇಟ್ನ ಮುಚ್ಚಿ, ಇಡ್ಲಿ ಪಾತ್ರೆದು ಮುಚ್ಚಳ ಮುಚ್ತಾ ಇದ್ದೀನಿ. 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಸ್ಟೀಮಲ್ಲಿ. ನೋಡೋಣ ಬೆಂದಿದೆಯಾ ಅಂತ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿ 20 ನಿಮಿಷ ಆಗಿದೆಯಲ್ಲ, 3ರಿಂದ 4 ಅವರ್ ತಣ್ಣಗಾದಮೇಲೆ ಕಟ್ ಮಾಡ್ತಾಯಿದ್ದೀನಿ. ನೀವು 3ರಿಂದ 4 ಅವರ್ ತಣ್ಣಗಾಗಕ್ಕೆ ಬಿಡಬೇಕು. ನಾನು ಹಾಗೆ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಹೇಗೆ ಬಂದಿದೆ ಅಂತ. ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಧನ್ಯವಾದಗಳು.